ಸರಿಯಾಗಿ ಕನ್ನಡ ಬಾರದ ಧವನ್ ರಾಕೇಶ್ ಸಿದ್ದರಾಮಯ್ಯ ಕರ್ನಾಟಕದ ರಾಜಕೀಯಕ್ಕೆ ಎಂಟ್ರಿ ಕೊಡೋಕೆ ಸಜ್ಜಾಗಿದ್ರೆ ಧಾರವಾಡದಲ್ಲಿ ಇತ್ತೀಚೆಗೆ ನಡೆದ ಉದ್ಯೋಗಕ್ಕಾಗಿ ಯುವ ಜನತೆಯ ಹೋರಾಟ ನಿಮ್ಗೆಲ್ಲ ನೆನಪಿರಲೇಬೇಕು. ಇದು ನಮ್ಮ ಕರ್ನಾಟಕದ ಇಂದಿನ ಸ್ಥಿತಿ. ರಾಜಕೀಯ ನಾಯಕರ ಮಕ್ಕಳು ಮೊಮ್ಮಕ್ಕಳು ಈಗಾಗಲೇ ತಮ್ಮ ಮತ್ತೊಂದು ಪೀಳಿಗೆಯನ್ನ ರಾಜಕೀಯಕ್ಕೆ ಇಳಿಸಿ ತಾವು ರಿಟೈರ್ ಆಗೋಕೆ ಯೋಚನೆ ಮಾಡ್ತಿದ್ರೆ ಖಾಲಿ ಇರೋ ಸರ್ಕಾರಿ ಉದ್ಯೋಗಗಳ ಭರ್ತಿ ಮಾಡಿ ಅಂತ ಯುವ ಜನತೆ ಬೀದಿಗೆ ಬಂದಿದ್ದಾರೆ. ರಾಜ್ಯದಲ್ಲಿ ಸಿಎಂ ಮೊಮ್ಮಗ ಸಚಿವರ ಪುತ್ರ ಪುತ್ರಿಯರು ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿ ತಮ್ಮ ವಂಶ ಪಾರಂಪರ್ಯ ಅನ್ನೋ ಹಾಗೆ ರಾಜಕೀಯದಲ್ಲಿ ಊರಿ ಕುಳಿತಿದ್ರೆ ಈ ಹೋರಾಟ ನಡೆದ ಕ್ಷೇತ್ರ ಧಾರವಾಡದ ಸಂಸದರ ಆದಾಯ 5 ವರ್ಷದಲ್ಲಿ ಡಬಲ್ ಆಗಿದೆ. ಅಷ್ಟೇ ಅಲ್ಲ, ಪ್ರಹ್ಲಾದ್ ಜೋಶಿ ಅವರ ಮಗಳ ಬಳಿ ಕೇವಲ ಚರಾಸ್ತಿಯೇ 32 ಲಕ್ಷಕ್ಕೂ ಅಧಿಕವಾಗಿದೆ. ಅಂಥದ್ದು ಇವರೇನ್ ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರದ ಯಕ್ಷ ಪ್ರಶ್ನೆ. ಆದ್ರೆ ಅದೇ ಧಾರವಾಡ ಕ್ಷೇತ್ರದ ಯುವಜನತೆ ಇಂದಿಗೂ ಉದ್ಯೋಗಕ್ಕಾಗಿ ಹೋರಾಟ ನಡೆಸಬೇಕಾದ ಸ್ಥಿತಿ ಇದೆ. ಸ್ಕಿಲ್ ಕಲೀರಿ, ಉದ್ಯೋಗ ಸಿಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ ಕಂಪನಿಗಳು ದಿನಬೆಳಗಾದ್ರೆ ಉದ್ಯೋಗದಿಂದ ಕಿತ್ತಾಕಿರುವ ಸುದ್ದಿಯನ್ನ ಒಂದು ಮೇಲ್ ಹಾಕಿ ಮುಗಿಸಿಬಿಡೋ ಕಾಲದಲ್ಲಿ ನಾವಿದೀವಿ. ದಿನಗಳು ಹೀಗೆ ಕಳೆದರೆ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳೋ ಕಾಲ ದೂರವಿಲ್ಲ. ಈ ಸಮಸ್ಯೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಪೇಜ್ ಫಾಲೋ ಮಾಡಿ.